ಬಂಗಾಳದಲ್ಲಿ ಹೊಸದಾಗಿ ಅಧಿಕಾರ ಸ್ವೀಕಾರಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದ್ದಾವೆ. ಅದು ಒಂದು ಭಾಗ. ಆದರೆ ತಮಿಳುನಾಡಿನ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ನೋಡ್ತಾ ಇದ್ವಿ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಕಾಂಗ್ರೆಸ್ ಶಾಸಕರು ರಾಜ್ಯಕ್ಕೆ ಬಂದಿಲ್ಲ, ಅವರನ್ನೇನು ರಾಜ್ಯಕ್ಕೆ ಕರೆಸಿಕೊಂಡಿಲ್ಲ. ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಶಾಸಕರುಗಳನ್ನು, ಕಾಂಗ್ರೆಸ್ ಶಾಸಕರುಗಳನ್ನು ಕರ್ನಾಟಕಕ್ಕೆ ಕರೆಸಿಕೊಳ್ಳುವಂತಹ ಇದರ ಬಗ್ಗೆ ಹೈಕಮಾಂಡ್ ಕೂಡ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ತಮಿಳುನಾಡಿನಲ್ಲಿ ಶಾಸಕರ ಕುದುರೆ ವ್ಯಾಪಾರದ ಆತಂಕ ಇದ್ದೇ ಇದೆ. ಕಾಂಗ್ರೆಸ್ನ 5 ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ವದಂತಿಗಳಿದ್ವು. ಯಾಕಂದರೆ ತಮಿಳುನಾಡಿನ ಸದ್ಯದ ರಾಜಕೀಯದ ಪರಿಸ್ಥಿತಿಯಲ್ಲಿ ಏನು ಬೇಕಿದ್ರೂ ನಡೀಬಹುದು ಅನ್ನುವಂತಹ ವಾತಾವರಣ ಮುಂದುವರೆದಿದೆ. ಈ ವದಂತಿಯನ್ನು ಈಗ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ. 5 ಜನ ಶಾಸಕರು ಅವರು ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ ಕರ್ನಾಟಕ. ಅವೆಲ್ಲ ಸುಳ್ಳು. ಯಾವ ಶಾಸಕರು ಈಗಲ್ಟನ್ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದ್ರೆ ಅದು ಬೇರೆ ವಿಚಾರ, ನಾನು ಖಂಡಿತ ಹೇಳ್ತಿದ್ದೆ. ಯಾರು ನನಗೆ ಎಲ್ಲಿ ಯಾವ ಈಗಲ್ಟನ್ ಮುಚ್ಚಿದೆ, ಅದು ರಿಪೇರ್ ಏನೋ ಆಗ್ತಾ ಇದೆ ಅಂತ ಕಾಣ್ತದೆ. ಅವೆಲ್ಲ ಸುಳ್ಳದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದರಾಬಾದ್ ಹೋಗಿದ್ದಾರೆ ಅಂದರು, ಕೆಲವರು ಬೆಂಗಳೂರು ಬಂದಿದ್ದಾರೆ ಅಂತಂದ್ರು. ಟಿವಿಲಿ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ಅವರು ಇನ್ನೇನು ಮಾತಾಡಿಲ್ಲ. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್ ಟೇಕ್ ಎ ಸ್ಟ್ಯಾಂಡ್, ಐ ವಿಲ್ ಅವಾಯ್ಡ್ ಬೈ ಇಟ್. ಇಟ್ ಇಸ್ ಎ ಪಾರ್ಟಿ ಡಿಸಿಷನ್. So I have left it to the party. I don't know about it. They asked me to go for the campaigning, I have gone for the campaigning. If they have gone me to go to release the manifesto, I have gone to the release. That is, after that, no one is... ಹೀಗೆ ಒಂದು ಕಡೆಯಲ್ಲಿ ಕರ್ನಾಟಕಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಡಿ.ಸಿ.ಎಂ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರ ಗಮನಕ್ಕೆ ಬರದೆ ಯಾರನ್ನೂ ಕೂಡ ಕಳಿಸುವಂಥ ಚಾನ್ಸಸ್ ಇರೋದಿಲ್ಲ. ಕರ್ನಾಟಕ ಅಥವಾ ಬೇರೆ ರಾಜ್ಯಗಳ ಶಾಸಕರನ್ನು ಕಾಂಗ್ರೆಸ್ನವರು ಕಳಿಸಿದಾಗ ಅದು ಪಿ.ಸಿ.ಸಿ. ಅಧ್ಯಕ್ಷರ ಗಮನಕ್ಕೆ ತಂದೆ ಕಳಿಸಿರ್ತಾರೆ. ಇನ್ನು ಚೆನ್ನೈನ ನೆಹರು ಸ್ಟೇಡಿಯಂನ ಕಡೆಗೆ ವಿಜಯ್ ಅವರ ಫ್ಯಾನ್ಸ್ ಬರ್ತಾ ಇದ್ದಾರೆ. ಪಾಪ ವಿಜಯ್ ಅವರ ಫ್ಯಾನ್ಸ್ ಕಳೆದ 3 ದಿವಸಗಳಿಂದ ಈ ರೀತಿಯಾಗಿ ಚೆನ್ನೈನ ನೆಹರು ಸ್ಟೇಡಿಯಂ ಕಡೆಗೆ ಬರೋದೇ ಆಗೋಯಿತು. ಮೊನ್ನೆಯೂ ಕೂಡ 7ನೇ ತಾರೀಕು ಕೂಡ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು. ಹಾಗಾಗಿ ಅವತ್ತು ಕೂಡ ತಮಿಳುನಾಡಿನ ಮೂಲೆಗಳಿಂದ ಬಂದಿದ್ದರು. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ತಮಿಳುನಾಡಿನ ಮೂಲೆಗಳಿಂದ ಈಗ ಚೆನ್ನೈಗೆ ಆಗಮಿಸಿದ್ದಾರೆ. 3 ದಿನಗಳಿಂದ ಪ್ರತಿದಿನ ಬಂದು ಫ್ಯಾನ್ಸ್ ವಾಪಸ್ ಆಗ್ತಾ ಇದ್ದಾರೆ. ವಿಜಯ್ಗೆ ಬಹುಮತ ಸಿಗ್ತಾ ಇಲ್ಲ, ಅವರ ಪ್ರಮಾಣ ವಚನ ಆಗ್ತಾ ಇಲ್ಲ, ಅದನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಅವರ ಅಭಿಮಾನಿಗಳ ಕನಸು ಈಡೇರ್ತಾ ಇಲ್ಲ. ಈ ಕಾರಣಕ್ಕಾಗಿ ಇವತ್ತಾದರೂ 11 ಗಂಟೆಗೆ ದಳಪತಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ನಂಬಿಕೊಂಡಿದ್ದರು. ಈ ಕಾರಣಕ್ಕಾಗಿ ತಮಿಳುನಾಡಿನ ಮೂಲೆಗಳಿಂದ ಜನ ನೆಹರು ಸ್ಟೇಡಿಯಂನ ಕಡೆಗೆ ಬರ್ತಾ ಇದ್ದಾರೆ. ಆದರೆ ಇವತ್ತು ಕೂಡ ಕಾರ್ಯಕ್ರಮ ಇನ್ನೂ ಶುರುವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಯಾಕೆಂದರೆ ರಾಜ್ಯಪಾಲರು ಅಧಿಕೃತವಾಗಿ ಇನ್ನೂ ಮುಖ್ಯಮಂತ್ರಿ ಪ್ರಮಾಣ ವಚನದ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಕಟಣೆಯನ್ನು ಹೊರಡಿಸಿಲ್ಲ. ತಮಿಳುನಾಡಿನ ರಾಜಕೀಯದ ಥ್ರಿಲ್ಲರ್ ಮುಂದುವರೆದಿದೆ. ನಿಜಕ್ಕೂ ಇಲ್ಲಿಯ ರಾಜಕೀಯ ಯಾವುದೇ ಥ್ರಿಲ್ಲರ್ ಮೂವಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಸಾಗ್ತಾ ಇದೆ. ಸಿ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತೇಳಿ ಅವರ ಅಭಿಮಾನಿಗಳು ನಂಬಿ ಕುಳಿತಿದ್ದಾರೆ. ಆದರೆ ಅಂತಹದ್ದಕ್ಕೆ ಕಾಲ ಕೂಡಿ ಬರ್ತಾ ಇಲ್ಲ. ರಾಜ್ಯಪಾಲರು ಒಪ್ಕೊಳ್ತಾ ಇಲ್ಲ. ನಿಮ್ಮ ನಂಬರ್ ಇನ್ನೂ ಕೂಡ 118 ತಲುಪಿಲ್ಲ. ಹೀಗಿರುವಾಗ ನಿಮಗೆ ಹೇಗೆ ಪ್ರಮಾಣ ವಚನವನ್ನು ಬೋಧಿಸಲಿ? ಪ್ರಾಥಮಿಕವಾಗಿ ನನಗೆ ಇದು ಒಪ್ಪಿಗೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ರಾಜ್ಯಪಾಲರು ಕಾನೂನಿನ ವಿಚಾರಗಳನ್ನ ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಭವ್ಯವರೇ, ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಒಂದು ಭಾಗ. ಆದರೆ ಕಾಂಗ್ರೆಸ್ ಹೇಗೆ ಅಧಿಕಾರಕ್ಕಾಗಿ ಓಡ್ತಾ ಇರುತ್ತೆ, ತನ್ನ ಐಡಿಯಾಲಜಿಗಳನ್ನು ಹೇಗೆಲ್ಲ ಬದಲಾಯಿಸಿಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಶೋಕ್ ಗೌಡ್ರು ಹೇಳ್ತಾ ಇದ್ರು. ಸರ್, ಕಾಂಗ್ರೆಸ್ನ ಐಡಿಯಾಲಜಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರಲ್ಲ, ಕಾಂಗ್ರೆಸ್ ಐಡಿಯಾಲಜಿ ಏನಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಬೋಧನೆ ಬಗ್ಗೆ ಮಾತಾಡಿದ್ರಲ್ಲ, ನಮ್ಮ ದೇಶದ ಅತಿ ದೊಡ್ಡ ಬೋಧಕರ ಬಗ್ಗೆ ನಾನು ಮಾತಾಡ್ತೀನಿ. 2014ರಲ್ಲಿ ಅಧಿಕಾರಕ್ಕೆ ಬರಕ್ಕೆ ಮುಂಚೆ ನರೇಂದ್ರ ಮೋದಿಯವರು ಏನು ಹೇಳ್ಕೊಂಬಂದಿದ್ದು? ನಾ ಖಾऊंगा ನಾ ಖಾನೆ दूंगा, ಚೇಂಜ್ ತರ್ತೀವಿ, ಬ್ಲ್ಯಾಕ್ ಮನಿ ಎಲ್ಲ ತರ್ತೀವಿ, ಇವೆಲ್ಲ. ಮತ್ತೊಂದೇನು, ಚೌಕಿದಾರ್ ನಾನು ಅಲ್ವಾ, ಏನಿಲ್ಲ ಅಂದರೂ ಬ್ಯಾಗ್ ತಗ್ಲಾಕೊಂಡು ಹೊಟ್ಟೋಗ್ತೀನಿ, ನನಗೇನಂತೆ, ಇವೆಲ್ಲ ಹೇಳಿದವರು. ಇವತ್ತು ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಯಾರಾಗ್ತಿದ್ದಾರೆ? ಸುವೇಂದು ಅಧಿಕಾರಿ. ಈ ಮನುಷ್ಯ ಮುಂಚೆ ತೃಣಮೂಲ್ ಕಾಂಗ್ರೆಸ್ಸಲ್ಲಿ ಇದ್ದಿದ್ದು. ಆ ಗೌರ್ಮೆಂಟಲ್ಲಿ ಇದೇ ಸುವೇಂದು ಅಧಿಕಾರಿ
ತಗೊಂಡಂತಹ ಲಂಚವನ್ನ ಇದೇ ನರೇಂದ್ರ ಮೋದಿಯವರು 2019ರಲ್ಲಿ ಸಾವಿರಾರು ಜನಗಳ ಮುಂದೆ ಮಾತಾಡ್ತಾರೆ. ಇವತ್ತು ಬಿಜೆಪಿ ಸೇರಿದ ತಕ್ಷಣ ಅವರು ಕ್ಲೀನ್ ಆಗಿಬಿಡ್ತಾರೆ. ವಾಷಿಂಗ್ ಮಿಷಿನಲ್ಲಿ ಹಾಕಿ ಆಚೆ ಬಂದಂಗೆ ಹಳೇದೆಲ್ಲ. ಇದು ಸುವೇಂದು ಅಧಿಕಾರಿ ಒಂದು ಕೇಸ್ ಅಲ್ಲ ಸರ್, ಕರ್ನಾಟಕದ ಎಷ್ಟು ಜನ, ನನಗನ್ಸುತ್ತೆ ದೇಶದಲ್ಲಿರೋ ಎಲ್ಲ ಪಕ್ಷದ ಭ್ರಷ್ಟರು ಈಗ ಬಿಜೆಪಿ ಸೇರ್ಬಿಟ್ಟಿದ್ದಾರೆ. ಬೇರೆ ಎಲ್ಲ ಪಕ್ಷಗಳು ಈಗ ಸ್ವಲ್ಪ ಕ್ಲೀನ್ ಆಗಿದೆ ಅನ್ಸುತ್ತೆ ಸರ್. ಎಲ್ಲ ಪಕ್ಷ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲೆಲ್ಲಿ ಭ್ರಷ್ಟರಿದ್ರೋ ಎಲ್ಲ ಬಿಜೆಪಿ ಸೇರಿದ್ದಾರೆ. IDET ಬಿಡೋದು ಅವ್ರ ಹಿಂದೆ, ಇಲ್ಲ ಅಧಿಕಾರದ ವ್ಯಾಮೋಹ ತೋರಿಸೋದು, ಸೇರಿಸ್ಕೊಳ್ಳೋದು, ನಂತರ ಕೇಸ್ ಎಲ್ಲ ಕ್ಲೀನ್ ಚಿಟ್ ಕೊಡೋದು. ಎಷ್ಟು ಕಡೆ ನಡೆದಿಲ್ಲ? ಅಜಿತ್ ಪವಾರ್ ತಗೊಳ್ಳಿ, ಎಷ್ಟು ಕಡೆ ನಡೆದಿಲ್ಲ ಸರ್ ಇದು. ಇವರು ಬೋಧನೆ ಬಗ್ಗೆ ಮಾತಾಡ್ತಿದ್ದಾರೆ, ಇವರು ಐಡಿಯಾಲಜಿ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ದೇಶದ ಈ ಮತ್ತೊಂದು ವಿಷಯ, ಅವರು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದ್ರ ಬಗ್ಗೆ ಮಾತಾಡಿದ್ರು. ರಾಹುಲ್ ಗಾಂಧಿ ಅವರು ಇವತ್ತು ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ ಸರ್, ಎಲ್ಲಾದರೂ ಒಂದು ಹೆಣ್ಮಗಳನ್ನ ಮರ್ಯಾದೆ ಇಲ್ದ ಮಾತಾಡಿರೋದನ್ನ ತೋರಿಸ್ಬಿಡಿ. ನಾನು ಹೇಳ್ತೀನಿ ನರೇಂದ್ರ ಮೋದಿಯವರು ಯಾವ್ಯಾವ ರೀತಿ ಹೆಣ್ಮಕ್ಳನ್ನ, ಅದು ಪೊಲಿಟಿಕ್ಸ್ ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಲೀಡರ್ಸ್ನ ಮಾತಾಡಿದ್ದಾರೆ ಅಂತ. ಸೋನಿಯಾ ಗಾಂಧಿ ಅವರು ಗಂಡನ ಕಳ್ಕೊಂಡಿದ್ದು ಈ ದೇಶದಕ್ಕೋಸ್ಕರ. ಆ ರೀತಿ ಯಾವುದೇ ಒಂದು ಹೆಣ್ಮಗಳು ಗಂಡನ ಕಳ್ಕೊಂಡಾಗ ಆಗುವಂತಹ ನೋವು ನಿಮಗೆ ಗೊತ್ತಿದೆ. ನಿಮಗೆ ಗೊತ್ತಿಲ್ಲ ಅಂದ್ರೂ ಈ ದೇಶದ ಹೆಣ್ಮಕ್ಳು ಗೊತ್ತಿದೆ. ಅಂಥವ್ರನ್ನ ಕಾಂಗ್ರೆಸ್ ವಿಧವೆ ಅಂತಾರೆ. ಎರಡನೇದು, ಶಶಿ ತರೂರ್ ಅವರ ಹೆಂಡತಿ ಸುನಂದ ಪುಷ್ಕರ್ನ 50 ಕೋಟಿ ಗರ್ಲ್ ಫ್ರೆಂಡ್ ಅಂತಾರೆ. ಇದೇ ಮಮತಾ ಬ್ಯಾನರ್ಜಿ ಇವರೇನು ಮರ್ಯಾದೆ ಕೊಡೋದು ಅಂತ ಮಾತಾಡ್ತಾರಲ್ಲ, ಈ ರೋಡ್ ಸೈಡ್ ಈ ಅವ್ರನ್ನ ಏನು ಕರೀತಾರೆ ಗೊತ್ತಿಲ್ಲ, ನಾನು ಅನುಭವಿಸಿದ್ದೀನಿ ಒಂದು ಹೆಣ್ಣಾಗಿ. ಆ ರೀತಿ ಮಮತಾ ಬ್ಯಾನರ್ಜಿ ಅವ್ರನ್ನ ದೀದಿ ಓ ದೀದಿ ಅಂತ ಕರೀತಾರೆ. ಮೊನ್ನೆ ಅಮಿತ್ ಶಾ ಸಾವಿರಾರು ಜನಗಳ ಮುಂದೆ ನಿಂತ್ಕೊಂಡು ಏ ದೀದಿ, ಇದು ಇವರು ಮರ್ಯಾದೆ ಕೊಡೋದ ಹೆಣ್ಮಕ್ಳಿಗೆ? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಅಂತಂದ್ರು, ಫೈನಾನ್ಸ್ ಮಿನಿಸ್ಟರ್ನ ಯಾವಳ ಅವಳು ಅಂತಂದ್ರು, ಅಂತವರ ಬಗ್ಗೆ ನೈತಿಕತೆ ನಾವು ಕಲಿಬೇಕು. ಯಾವಳ ಅವಳು ಅಂತ ರಾಷ್ಟ್ರಪತಿ ಮಾತಾಡ್ತಕ್ಕಂತ ನೈತಿಕತೆ ಸಿದ್ದರಾಮಯ್ಯಿಂದ ಅಲ್ಲಲ್ಲ, ಇವರು ಸ್ಪೀಕರ್ ಹೇಳ್ತಾರೆ ರೇಪ್ ಶುಡ್ ಬಿ ಎಂಜಾಯ್ಡ್ ಅಂತ, ರೇಪ್ ಶುಡ್ ಬಿ ಎಂಜಾಯ್ಡ್ ಅಂತ. ಇವರು ಸ್ಪೀಕರ್ ನಾಚಿಕೆ ಮಾನ ಮರ್ಯಾದೆ ಇರೋ ಪಾರ್ಟಿ, ನಾಚಿಕೆ ಮಾನ ಮರ್ಯಾದೆ ಇರೋ ಪಾರ್ಟಿ ಇದು. ಇವ್ರು ಹೇಳ್ತಾರೆ ನಮಗೆ ರೇಪ್ ಶುಡ್ ಬಿ ಎಂಜಾಯ್ಡ್ ಅಂತ, ಇದು ಹೆಣ್ಮಕ್ಳ ಮರ್ಯಾದೆ. ಇವ್ರು ರಮೇಶ್ ಕುಮಾರ್ ಮೇಡಮ್, ರಮೇಶ್ ಕುಮಾರ್ ಮಾತಾಡಿದ್ದು ರೇಪ್ ಶುಡ್ ಬಿ ಎಂಜಾಯ್ಡ್ ಅಂತ. ನೈತಿಕತೆ ಕಾಂಗ್ರೆಸ್ ಪಕ್ಷದ್ದು. ಐಡಿಯಾಲಜಿ ಬಗ್ಗೆ ಮಾತಾಡಲಿ, ನಾನು ಹೇಳ್ತೀನಿ. ಇವರು ಐಡಿಯಾಲಜಿ ಬಗ್ಗೆ ಐಡಿಯಾಲಜಿ ಹೇಳಿ, ನೀವು ಹೇಳಿದ್ರೆ ಐಡಿಯಾಲಜಿ ಹೇಳ್ತೀನಿ ಅಂತ ಹೇಳಿ. ಐಡಿಯಾಲಜಿ ಅದೇ ಏಕವಚನದಲ್ಲಿ ರಾಷ್ಟ್ರಪತಿ ಹೇಳೋದು ಇವ್ರ ಐಡಿಯಾಲಜಿ ಅಲ್ಲ. ಐಡಿಯಾಲಜಿ ಏನ್ ಗೊತ್ತಾ? ಯಾವ ರಾಷ್ಟ್ರಪತಿಗೆ ಫೈನಾನ್ಸ್ ಮಿನಿಸ್ಟರ್ಗೆ ಯಾವ ಅಂತ ಒಂದು ಕಡೆ ಹೆಣ್ಮಗಳ ವಿರುದ್ಧ ಮಾತಾಡೋದು ತೋರಿಸ್ಬಿಡಿ. ಚೆನ್ನೈನಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವ ರೀತಿಯಾಗಿ ಈಗಲೂ ಕೂಡ ವಿಜಯ್ ಅಭಿಮಾನಿಗಳಲ್ಲಿ ನಿರೀಕ್ಷೆಗಳಿದ್ದಾವೆ, ಏನ್ ನಡೀತಿದೆ ತಮಿಳುನಾಡಿನ ರಾಜಕೀಯದಲ್ಲಿ? ಹರಿಪ್ರಸಾದ್, ತಮಿಳುನಾಡಿಗೆ ನಾವು ಬಂದಿದ್ದೀವಿ, 3 ದಿನ ಆಗಿದೆ, ರಿಪೋರ್ಟಿಂಗ್ ಮಾಡ್ತಾ ಇದೀವಿ. ನಿಜಕ್ಕೂ ಕೂಡ ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆ ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ರಾತ್ರಿ ಆದಂತ ಒಂದು ಬೆಳವಣಿಗೆ ಮತ್ತೆ ಬೆಳಗ್ಗೆ ಆದ್ರೂ ಕೂಡ ಅದು ಎಲ್ಲೊಂದ್ ಕಡೆ ಬೇರೆ ರೀತಿಯಿಂದ ಟ್ವಿಸ್ಟ್ ಆಗ್ತಾ ಇದೆ. ಈಗಾಗಲೇ 121 ಶಾಸಕರ ಬೆಂಬಲವನ್ನ ಕೊಟ್ಟಿದ್ರು ವಿಜಯ್ ಅವರಿಗೆ. ಇಲ್ಲೊಂದು ಕಡೆ ಈಗ ಮುಸ್ಲಿಂ ಲೀಗ್ ಮತ್ತೆ AMK ಶಾಸಕರು ಈಗ ಉಲ್ಟವನ್ನ ಹೊಡೆದಿದ್ದಾರೆ, ಅವರು ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಈಗಿರ್ತಕ್ಕಂಥ ಒಂದು ಭವಿಷ್ಯ ಏನಂತಂದ್ರೆ VCK ಶಾಸಕರು ಕೂಡ ಇದೀಗ ತಿರುವರುಣ್ ಅವರ ನೇತೃತ್ವದಲ್ಲಿ ಈಗ ಸಭೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ಣಯವನ್ನು ಕೈಗೊಳ್ಳುವಂತ ನಿಟ್ಟಲ್ಲಿ ಈಗಾಗಲೇ ಮುಂದಾಗಿರುವಂತದ್ದು. VCK ಶಾಸಕರು ಯಾರಾದ್ರೂ ಒಬ್ರು ಕೊಟ್ಟರು ಕೂಡ ಬೆಂಬಲವನ್ನ ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಬಹುಮತ ಸಂಖ್ಯೆ ಆಗುತ್ತೆ, ಮೆಜಾರಿಟಿ ಸಿಗುತ್ತೆ. ಆ ಮುಖಾಂತರವಾಗಿ ಗವರ್ನರ್ ಕೂಡ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ಆ ಒಂದು ನಿರೀಕ್ಷೆಯಲ್ಲಿ ನಟ ವಿಜಯ್ ಅವರು ಕೂಡ ಇರುವಂತದ್ದು. ಹಾಗಾಗಿ ಗವರ್ನರ್ ಅವರ ಒಂದು ನಡೆ ನೋಡಿಕೊಂಡು ಮಹತ್ವದ ಸುದ್ದಿಗೋಷ್ಠಿ ಮಾಡುವಂತ ನಿಟ್ಟಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಒಂದ್ ಕಡೆಗೆ ನಟ ವಿಜಯ್ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಬೇಕು ಅಂದ್ರೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ಕೂಡ ನಿಶ್ಚಯ ಆಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಈಗೆಲ್ಲ
ನೆಹರು ಸ್ಟೇಡಿಯಂ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು. ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ 108 ಸ್ಥಾನ ಸಿಕ್ಕಿದೆ. ಅವ್ರು ಅಧಿಕಾರಕ್ಕೆ ಬಂತು ಅಂದ್ರೆ ಸ್ಟಾಲಿನ್ ಮತ್ತೆ ಪಳನಿಸ್ವಾಮಿ ಅವರಿಗೆ ಭಯ ಆಗುತ್ತೆ. ಹಾಗಾಗಿನೇ ಅವರಿಗೆ ಅಧಿಕಾರವನ್ನು ಬಿಟ್ಕೊಡುವಂತ ನಿಟ್ಟಿನಲ್ಲಿ ಅಧಿಕಾರವನ್ನ ಹೋಗುವಂತ ನಿಟ್ಟಿನಲ್ಲಿ ಇವರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಲಿನ್ ಆಗಿರ್ಬೋದು, ಮತ್ತೊಂದ್ ಕಡೆ ಪಳನಿಸ್ವಾಮಿ ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಅಭಿಮಾನಿಗಳು ತಮಿಳುನಾಡಾದ್ಯಂತ ಚೆನ್ನೈನಾದ್ಯಂತ ಎಲ್ಲರೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಒಂದ್ ಕಡೆಗೆ ನೆಹರು ಸ್ಟೇಡಿಯಂನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವರ ವಿಜಲ್ ಅಂದ್ರೆ ಟಿವಿಕೆ ಪಕ್ಷದ ಚಿಹ್ನೆಯ ವಿಜಲ್ ಅನ್ನು ಹಿಡಿದುಕೊಳ್ಳೋದ್ರ ಮುಖಾಂತರವಾಗಿ ಅದನ್ನು ಓದುವಂತದ್ದು, ಮತ್ತೆ ಅವ್ರ ಡ್ರೆಸ್ ಏನ್ ಕೋಡ್ ಹಾಕೊಂಡಿದ್ದಾರೆ ಅದೇ ಡ್ರೆಸ್ ಅನ್ನು ಹಾಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಬರುವಂತದ್ದು. ಇಲ್ಲ ಒಂದ್ ಕಡೆ ನಟ ವಿಜಯ್ ಅವರ ಪರವಾಗಿ ಅಭಿಮಾನವನ್ನು ತೋರಿಸುವಂತದ್ದು, ಮತ್ತೆ ಗವರ್ನರ್ ನಡೆ ವಿರುದ್ಧವಾಗಿ ಕೂಡ ಅಸಮಾಧಾನ ಹೊರಹಾಕುವಂತ ಒಂದು ಕೆಲಸವನ್ನು ಕೂಡ ಅಭಿಮಾನಿಗಳು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಟಿವಿಕೆ ಪಕ್ಷದ ನಾಯಕರು ಕೂಡ ಈಗಾಗಲೇ ಒಂದು ರೀತಿ ದಿನಕರನ್ ಏನು ಆರೋಪವನ್ನು ಮಾಡಿದರೆ ಅದಕ್ಕೆ ಕೌಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಎಡಿಎಂಕೆಯ ಕೆಲ ಶಾಸಕರು ಏನು ಪುದುಚೇರಿ ರೆಸಾರ್ಟ್ ನಲ್ಲಿ ಇದ್ರು ಅವರು ಕೂಡ ಇದೀಗ ಚೆನ್ನೈನತ್ತ ಮುಖವನ್ನ ಮಾಡಿರುವಂತದ್ದು. ಇದ್ರ ನಡುವೆ ಇಲ್ಲ ಒಂದ್ ಕಡೆ ವಿಸಿಕೆ ಶಾಸಕರ ಮುಖಾಂತರವಾಗಿ ಒಂದ್ ಕಡೆ ಟಿವಿಕೆ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ ಸರ್ಕಾರ ರಚನೆಗೆ, ಮತ್ತೊಂದ್ ಕಡೆ ಟಿವಿಕೆ ನಾಯಕ ಸರ್ಕಾರವನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಿಎಂಕೆ ಮತ್ತೆ ಎಡಿಎಂಕೆ ಅವರು ಕೂಡ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಯಾವಾಗ ಮುಸ್ಲಿಂ ಲೀಗ್ ಶಾಸಕರು ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರು, ಎಎಂಕೆ ಶಾಸಕರು ಒಬ್ಬ ಶಾಸಕರು ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರು, ಅದಾದ ಬಳಿಕವಾಗಿ ಡಿಎಂಕೆ ಮತ್ತೆ ಎಡಿಎಂಕೆ ಅವರು ಒಂದು ರೀತಿ ತೆರೆಮರೆಯಲ್ಲಿ ಕಸರತ್ತು ಶುರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಂದು ರೀತಿ ವಿಸಿಕೆ ನಾಯಕರವಾಗಿರ್ತಕ್ಕಂಥ ತಿರುಮಳ್ಳನವರು ಅವರು ದಲಿತ ನಾಯಕರು ಈಗಾಗಲೇ ಸಂಸದರಾಗಿದ್ದಾರೆ. ಇಲ್ಲೇ ಒಂದ್ ಕಡೆ ಈಗ ನಟ ವಿಜಯ್ ಅವರು ಏನು ಬೆಂಬಲವನ್ನು ಕೋರಿದ್ದಾರೆ, ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅನ್ನೋ ಪಟ್ಟನೆ ಹಿಡಿದಿದ್ದಾರೆ. ಇಲ್ಲೊಂದ್ ಕಡೆ ಪೆರಂಬೂರು ಕ್ಷೇತ್ರವನ್ನು ಬಿಟ್ಕೊಟ್ರೆ ಅದು ಚೆನ್ನೈನಲ್ಲಿದೆ ಆ ಒಂದು ಕ್ಷೇತ್ರ. ಎಲ್ಲೊಂದ್ ಕಡೆ ವಿಜಯ್ ಅವರು ಚೆನ್ನೈನಿಂದ ಅವರು ಹೊರಗಡೆ ಕಳಿಸಬಹುದು ಅನ್ನುವಂಥದ್ದು ಡಿಎಂಕೆ ಲೆಕ್ಕಾಚಾರ. ಹಾಗಾಗಿನೇ ಈಗ ಪೆರಂಬೂರು ಕ್ಷೇತ್ರವನ್ನು ಬಿಟ್ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಕೆಸಿವಿ ಪಕ್ಷದವರು ಇದೀಗ ಒಂದು ರೀತಿ ಒತ್ತಡವನ್ನು ಹಾಕಿದ್ದಾರೆ. ಅದಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಪೆರಂಬೂರು ಕ್ಷೇತ್ರವನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಮನಸ್ಥಿತಿಗೆ ವಿಜಯ್ ಅವರು ಬಂದಿದ್ದಾರೆ. ತಿರುಚಿ ಪೂರ್ವ ಕ್ಷೇತ್ರವನ್ನು ಮಾತ್ರ ಅದಕ್ಕೆ ರಾಜೀನಾಮೆ ಕೊಡಬೇಕು ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಪೆರಂಬೂರು ಕ್ಷೇತ್ರ ಬಿಟ್ಕೊಡೋದಾದಲ್ಲಿ ನಟ ವಿಜಯ್ ಅವರ ವರ್ಚಸ್ಸು ಕೂಡ ಇಲ್ಲಿ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಡಿಎಂಕೆ ರಣತಂತ್ರವನ್ನು ಮಾಡಿಸಿದೆ. ಆ ಹೊತ್ತಿಗೆ ಪೂರಕವಾಗಿನೇ ವಿಸಿಕೆ ನಾಯಕರು ಈಗಾಗಲೇ ಡಿಮ್ಯಾಂಡ್ ಅನ್ನ ಮಾಡ್ತಿರುವಂತದ್ದು. ನೋಡಬೇಕಾಗುತ್ತೆ ವಿಸಿಕೆಯ ಈ ಒಂದು ಡಿಮ್ಯಾಂಡ್ಗೆ ನಟ ವಿಜಯ್ ಅವರು ಯಾವ ರೀತಿಯಾಗಿ ತಮ್ಮ ನಡೆಯನ್ನ ತೋರ್ತಾರೆ ಎನ್ನುವಂಥದ್ದು. ಮತ್ತೊಂದು ಕಡೆ ಡಿಎಂಕೆ ಆಗಿರ್ಬೋದು, ಮತ್ತೊಂದು ಕಡೆ ಎಡಿಎಂಕೆ ಇಬ್ರು ನಾಯಕರು ಕೂಡ ಇಲ್ಲೊಂದು ಕಡೆ ತಮ್ಮದೇ ತಂತ್ರಗಾರಿಕೆ ಮುಖಾಂತರವಾಗಿ ವಿಸಿಕೆ ನಾಯಕರಾಗಿರ್ತಕ್ಕಂಥ ತಿರುವಳ್ಳನವರನ್ನ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಖ್ಯವಾಗಿ ಅಂದ್ರೆ ಬಹಿರಂಗವಾಗಿ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಡಿಎಂಕೆಗೆ, ಬಾಹ್ಯ ಬೆಂಬಲವನ್ನು ಕೊಡೋದ್ರ ಮುಖಾಂತರವಾಗಿ ವಿಸಿಕೆ ನಾಯಕರನ್ನ ಮುಖ್ಯಮಂತ್ರಿ ಮಾಡ್ತು ಅಂತಂದ್ರೆ ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಅಧಿಕಾರವನ್ನು ತಪ್ಪಿಸಬಹುದು ಅನ್ನೋದು ಕೂಡ ಡಿಎಂಕೆ ಲೆಕ್ಕಾಚಾರ, ಮತ್ತೆ ಎಡಿಎಂಕೆ ಅವರು ಕೂಡ ಅದೇ ಲೆಕ್ಕಾಚಾರ. ಎಡಿಎಂಕೆ ಅವರು ಒಂದು ಅಸ್ತ್ರ ಪ್ರಯೋಗವನ್ನು ಮಾಡಿದರೆ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಪಳನಿಸ್ವಾಮಿ ಅವರು ಕೂಡ ಯಾವ ಕ್ಷಣದಲ್ಲಾದ್ರೂ ಕೂಡ ಗವರ್ನರ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಒಂದಷ್ಟು ಬೆಳವಣಿಗೆಗಳು ಆಯಾ ಪಕ್ಷಗಳಿಂದ ಎಡಿಎಂಕೆ ಆಗಿರಬಹುದು, ಮತ್ತೊಂದು ಕಡೆ ಡಿಎಂಕೆ ಪಕ್ಷದಿಂದ ಕೂಡ ನಡೀತಾ ಇರುವಂತದ್ದು. ಇದ್ರ ನಡುವೆ ಇವತ್ತು ಗವರ್ನರ್ ಮತ್ತೊಮ್ಮೆ ನಟ ವಿಜಯ್ ಅವರಿಗೆ ಬುಲಾವು ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಕೇವಲವಾಗಿ 116 ಶಾಸಕರ ಮಾತ್ರ ಸಂಖ್ಯೆ ಈಗ ಗವರ್ನರ್ ಬಳಿ ಇದೆ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ 2 ಶಾಸಕರು ಅಂದ್ರೆ ಒಂದ್ ಸಿಕ್ಕಿದ್ರು ಕೂಡ ಅವರಿಗೆ ಮೆಜಾರಿಟಿ ಸಿಕ್ತಂಗೆ, 117 ಸಿಕ್ಕಿದ್ರು ಕೂಡ ಮೆಜಾರಿಟಿ ಸಿಕ್ತಂಗೆ. ಹಾಗಾಗಿನೇ ಈಗ ವಿಸಿಕೆ ಪಕ್ಷದ ಹತ್ರ ಇದೀಗ ಮುಖವನ್ನ ಮಾಡಿದ್ದಾರೆ. ಅವ್ರ ಏನ್ ನಿರ್ಣಯವನ್ನು ಕೈಗೊಳ್ತಾರ ಅದರ ಆಧಾರದ ಮೇಲೆ ಇದೀಗ ನಟ ವಿಜಯ್ ಅವರ ಭವಿಷ್ಯ ನಿಂತಿರುವಂತದ್ದು, ಪದಗ್ರಹಣ ಕಾರ್ಯಕ್ರಮ ಕೂಡ ನಿಂತಿರುವಂತದ್ದು. ಒಂದ್ ವೇಳೆ ಏನಾದ್ರು ಅವರು ಕೂಡ ವಿಸಿಕೆ ಪಕ್ಷದವರು ಈಗ ಬೆಂಬಲವನ್ನು ಕೊಟ್ಟದೇ ಆದಲ್ಲಿ ಇಲ್ಲ ಒಂದ್ ಕಡೆ ನಟ ವಿಜಯ್ ಅವರಿಗೆ ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಗವರ್ನರ್ ಅನುಮತಿ ಕೊಡುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿಯೇ ಇದೀಗ ಕಾದು ನೋಡುವ ತಂತ್ರಕ್ಕೆ ಸದ್ಯಕ್ಕೆ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ನೋಡ್ಬೇಕಾಗುತ್ತೆ ಮುಂದೆ ಅಂದ್ರೆ ಗವರ್ನರ್ ನಡೆ ಏನ್ ತೋರ್ತಾರೆ, ಮತ್ತೊಂದ್ ಕಡೆ ವಿಸಿಕೆ ಪಕ್ಷದವರು ಏನ್ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು. ಹರಿಪ್ರಸಾದ್. ಓಕೆ, ಧನ್ಯವಾದ ಕೃಷ್ಣ ತಮ್ಮ